ರಾಮ ಮಂದಿರ ಉದ್ಘಾಟನೆಯಾಗಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಯಾಗಿದೆ. ಹಾಗೆ ಬಾಲರಾಮನ ಪ್ರತಿಷ್ಠಾಪನೆ ಆಗಿದೆ. ಇದೆಲ್ಲರಿಗೂ ಗೊತ್ತಿರುವಂತಹ ವಿಚಾರವಾಗಿದೆ. ಹಲವಾರು ಭಾರತೀಯರಾಗಿರ್ಲಿ, ಬೇರೆ ದೇಶದವರಾಗಿರ್ಲಿ, ಎಲ್ಲರೂ ಖುಷಿಯನ್ನ ಪಟ್ಟಿದ್ದಾರೆ. ರಾಮ ಹೇಗೋ ಅಯೋಧ್ಯೆಗೆ ಬಂದಿದ್ದಾರೆ ಅಂತ ಸಂಭ್ರಮದಿಂದ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಮ ಮೈಸೂರಿನ ಶಿಲ್ಪಿಯೊಬ್ಬರು ಅರುಣ್ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಅವರು ಕೆತ್ತಿರುವಂತಹ ಒಂದು ಕೆತ್ತನೆ ಅದು ಈಗ ಪೂಜೆಗೆ ಅರ್ಹವಾಗಿದೆ. ಅದೇ ಕೂಡ ಅಯೋಧ್ಯೆಯಲ್ಲಿ ಶ್ರೀರಾಮ ಅಂದ್ರೆ ಬಾಲ ಶ್ರೀರಾಮ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಾಗಿದೆ. ಈ ಕಲ್ಲಿಯಲ್ಲಿ ಸಿಕ್ಕಿದೆ ಅಲ್ಲ, ಆ ಕಲ್ಲು ಸಿಕ್ಕಿರುವ ಜಾಗವನ್ನ ಪೂಜೆ ಮಾಡೋಕೆ ಅಂತ ಅಲ್ಲಿನ ಊರಿನವರು ಸೇರ್ಕೊಂಡಿರ್ತಾರೆ. ಆ ಕಲ್ಲು ಎಲ್ಲಿ ಸಿಕ್ಕಿದೆ ಆ ಜಮೀನಿಗೆ ಹೋಗಿ ಪೂಜೆಯನ್ನ ಮಾಡೋದು. ರಾಮ ಮಂದಿರದ ಪ್ರತಿಷ್ಠಾಪನೆಯ ದಿನ ಅಲ್ಲಿ ಹೋಗಿ ಅವರು ಖುಷಿಯನ್ನ ಹಂಚಿಕೊಳ್ಬೇಕು, ಪೂಜೆಯನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅದು ಮೈಸೂರಿನ ಹಾರೋಹಳ್ಳಿ ಅಂತ, ಅಲ್ಲಿ ಹೋಗಿ ಪೂಜೆಯನ್ನ ಶುರು ಮಾಡಿದ್ದಾರೆ. ಇಲ್ಲಿಗೆ ಪ್ರತಾಪ್ ಸಿಂಹ ಅವರು ಕೂಡ ಈ ಹಾರೋಹಳ್ಳಿಗೆ ಬಂದಿದ್ದಾರೆ. ಪ್ರತಾಪ್ ಸಿಂಹ ಅವರು ಹಾರೋಹಳ್ಳಿಗೆ ಎಂಟ್ರಿ ಕೊಡ್ತಿದ್ದಂತೆ ಅಲ್ಲಿರುವಂತಹ ದಲಿತ ಮುಖಂಡರು ಏನ್ ಮಾಡಿದ್ದಾರೆ, ಪ್ರತಾಪ್ ಸಿಂಹ ಅವರಿಗೆ, ಸಂಸದ ಪ್ರತಾಪ್ ಸಿಂಹ ಅವರಿಗೆ ಘೇರಾವನ್ನ ಕೂಗಿ ಹೇಳಿದ್ದಾರೆ. ಅಂದ್ರೆ ಇಲ್ಲಿಗೆ ಬರಬೇಡಿ, ನೀವು ದಯವಿಟ್ಟು ಹೊರಟೋಗ್ಬಿಡಿ ಅನ್ನುವಂಥದ್ದು ಮಾತನ್ನ ಕೂಡ ದಲಿತ ಮುಖಂಡರು ಹೇಳಿದ್ದಾರೆ. ನಿಜಕ್ಕೂ ಒಬ್ಬರ ಸಂಸದರು ಅವರಿಗೆ ವೋಟ್ ಆ ಜಾಗದಲ್ಲಿ ಬಿದ್ದಿದ್ಯೋ ಬಿದ್ದಿಲ್ವೋ ಅದು ಸೆಕೆಂಡರಿ, ಆದ್ರೂ ಕೂಡ ಸಂಸದರಾಗಿ ಅಲ್ಲಿಗೆ ಹೋಗುವಂತಹ ಅಷ್ಟು ಹಕ್ಕು ಅವರಿಗಿದೆ. ಯಾರಿಗೆ? ಪ್ರತಾಪ್ ಸಿಂಹ ಅವರಿಗಿದೆ. ಅವರು ಮೈಸೂರು ಸಂಸದರಾಗಿರೋದ್ರಿಂದ ಖಂಡಿತವಾಗ್ಲೂ ಅಲ್ಲಿ ಹೋಗುವಂತಹ ಅಷ್ಟು ಹಕ್ಕು ಅಲ್ಲಿ ಇದೆ. ಆದ್ರೂ ಕೂಡ ಅಲ್ಲಿರುವಂತಹ ದಲಿತ ಮುಖಂಡರು ಅವರಿಗೆ ಬರಬೇಡಿ, ಇಲ್ಲಿಂದಾನೇ ಹೋಗ್ಬಿಡಿ, ನೀವು ನಮಗೆ ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ನಮಗಿಲ್ಲಿ ಜಿಟಿ ದೇವೇಗೌಡರು ಓಕೆ, ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳಿ ಪ್ರತಾಪ್ ಸಿಂಹ ಅವರಿಗೆ ಅಲ್ಲಿನ ಸ್ಥಳೀಯರು ಹೇಳಿದ್ದಾರೆ. ದಲಿತ ಮುಖಂಡರು ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ ಇರಬೇಡಿ, ನೀವು ಹೊರಟೋಗಿ ಅಂತ ಹೇಳಿದ್ದಾರೆ. ಈ ಕಾರಣಕ್ಕೋಸ್ಕರ ಅಲ್ಲಿ ಪೊಲೀಸರು ಕೂಡ ಅದರ ಬಗ್ಗೆ ಪ್ರಶ್ನೆಯನ್ನ ಮಾಡಿಲ್ಲ. ಅವ್ರನ್ನ ಕಾರ್ ಹತ್ತಿಸಿ ಕಳಿಸ್ಬಿಟ್ಟಿದ್ದಾರೆ. ಯಾರನ್ನ? ಪ್ರತಾಪ್ ಸಿಂಹ ಅವ್ರನ್ನ ಕಾರ್ ಹತ್ತಿಸಿ ಕಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ನಿಜಕ್ಕೂ ಪ್ರತಾಪ್ ಸಿಂಹ ಅವರಿಗೆ ಹಕ್ಕಿತ್ತು, ನಾನು ಇಲ್ಲೇ ಇರ್ತೀನಿ ಅನ್ನುವಂತಹ ಹೇಳುವಂತಹ ಅಧಿಕಾರ ಅವರಿಗಿತ್ತು. ಆದ್ರೆ ಅವರು ಬಂದಿರೋದು ಪೂಜೆಗೋಸ್ಕರ, ಅದು ಒಂದು ಊರಿನ ಪೂಜೆಗೋಸ್ಕರ. ಅದು ರಾಮ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರದ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ಆ ಸಮಯದಲ್ಲಿ ಖುಷಿಯನ್ನ ಹಂಚಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಊರಿಗೆ ಬಂದಿದ್ರು. ಈ ಕಾರಣಕ್ಕೋಸ್ಕರ ಅಲ್ಲಿರುವಂತಹ ದಲಿತರು ದಯವಿಟ್ಟು ಬರಬೇಡಿ ಅಂತ ಹೇಳಿದ್ರು. ಆದ್ರೂ ಹಕ್ಕಿನಿಂದ ಮಾತಾಡಬಹುದಿತ್ತು ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರು. ಆದ್ರೆ ಯಾಕೋ ಏನೋ ಗೊತ್ತಿಲ್ಲ, ಅವರು ಹಲವಾರು ಪ್ರಣಾಳಿಕೆಯನ್ನ ಕೊಟ್ಟು ಅಥವಾ ಹಲವಾರು ಮಾತುಗಳನ್ನ ಕೊಟ್ಟು ಮೋಸ್ಟ್ಲಿ ಅಲ್ಲಿ ಈಡೇರಿಸಿಲ್ಲ ಅಂತ ಅನ್ಸುತ್ತೆ. ಇದು ಅನಿಸಿಕೆ ಅಷ್ಟೇ ಅನ್ಸುತ್ತೆ. ಅದಕ್ಕೋಸ್ಕರ ಕಾರ್ ಹತ್ತಿ ಅವರು ವಾಪಸ್ ಹೋಗಿದ್ದಾರೆ. ನಿಜಕ್ಕೂ ಆ ಹಾರೋಹಳ್ಳಿಯಲ್ಲಿ ನಡೆದಿದ್ದ ಏನು ಅನ್ನುವಂಥದ್ದು ಕೇಳೋದಾದ್ರೆ, ಪ್ರತಾಪ್ ಸಿಂಹ ಅವರನ್ನ ಏನಂತ ಪ್ರಶ್ನೆ ಮಾಡಿದ್ದಾರೆ ಹಾರೋಹಳ್ಳಿನ ಮುಖ್ಯಸ್ಥರು ಅಥವಾ ದಲಿತ ಸಮಾಜದ ಮುಖಂಡರು ಅನ್ನೋದಾದ್ರೆ, ನಾವಿಲ್ಲಿ ಒಟ್ಟಿಗೆ ಕೂಡಿ ಬಾಳ್ತಾ ಇದ್ದೀವಿ, ದಯವಿಟ್ಟು ಇಲ್ಲಿ ಬಂದು ಒಡಿಬೇಡಿ, ನಾವೆಲ್ಲಾ ಎಲ್ಲಾ ಜಾತಿಯವರು ಕೂಡ ಒಗ್ಗಟ್ಟಿಂದ ಇದ್ದೀವಿ, ಇಲ್ಲಿ ಬಂದು ನೀವು ದಯವಿಟ್ಟು ಈ ಕೆಲಸವನ್ನ ಮಾಡಬೇಡಿ, ಒಡೆಯುವಂತಹ ಕೆಲಸವನ್ನ ಮಾಡಬೇಡಿ, ನಮ್ಗೆ ಇಷ್ಟ ಇಲ್ಲ ನೀವು ಇಲ್ಲಿರೋದು, ದಯವಿಟ್ಟು ಹೋಗಿ ಅಂತ ಹೇಳಿದ್ದಾರೆ. ಒಬ್ಬರ ಸಂಸದರಿಗೆ ಈ ತರ ಹೇಳುವುದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ನೀವೇ ಹೇಳಬೇಕಾಗಿದೆ. ಯಾಕಂತಂದ್ರೆ ಅವರು ಅಲ್ಲಿ ಯಾರ್ದೋ ಒಬ್ರ ಮನೆಗೆ ಬಂದಿರಲಿಲ್ಲ, ಅಥವಾ ಯಾರ್ದೋ ಒಬ್ರದ ಗುಡಿಸಲಿಗೆ ಬಂದಿರಲಿಲ್ಲ, ಯಾರ್ದೋ ಒಬ್ರ ಜೊತೆ ಭೇಟಿ ಆಗೋಕೆ ಬಂದಿರಲಿಲ್ಲ. ಇದು ಜನರ ಪೂಜೆಯಲ್ಲಿ ಅವರು ಭಾಗವಹಿಸಬೇಕು ಅಂತ ಅನ್ಕೊಂಡಿದ್ದಾರೆ. ಇನ್ನೊಂದು ವಿಚಾರಕ್ಕೆ ಬರೋದಾದ್ರೆ, ಪ್ರತಾಪ್ ಸಿಂಹ ಅವರು ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ, ಬೆಂಗಳೂರು ಹಾಗೆ ಮೈಸೂರು ಏನ್ ಹೈವೇ ಇದೆ ಅಲ್ಲ, ಅದನ್ನ ಮಾಡಿಸಿದ್ದು ನಾನೇ ಅಂತ ಹೇಳ್ತಾನೆ ಇರ್ತಾರೆ. ವಿಡಿಯೋಗಳನ್ನು ಕೂಡ ತೆಗೆದು ಹಾಕ್ತಾನೆ ಇರ್ತಾರೆ, ಪೋಸ್ಟ್ ಮಾಡ್ತಾನೆ ಇರ್ತಾರೆ, ವಿಡಿಯೋಗಳಲ್ಲೂ ಅವ್ರು ಕಾಣಿಸ್ಕೊಳ್ತಾ ಇದ್ದಾರೆ. ನನಗನ್ಸಿರೋ ಪ್ರಕಾರ ಅವರ ಕ್ಷೇತ್ರಗಳಿಗೆ ಬರೋದು ಒಂದು 4 ರಿಂದ 5 ಕಿಲೋಮೀಟರ್ ಆ ಹೈವೇ ಅನ್ಸುತ್ತೆ. ಸೊ ಈ ಕಾರಣಕ್ಕೋಸ್ಕರ ಈ ಹಾರೋಹಳ್ಳಿಯ ಜನರು ಖಡಕ್ ಆಗಿ ಹೇಳ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅವರಿಗೆ, ದಯವಿಟ್ಟು ನಮ್ಮ ಹಳ್ಳಿಗೆ ಬರಬೇಡಿ, ನಾವು ಇಲ್ಲಿ ಏನೋ ತಯಾರಿಯನ್ನ ಮಾಡ್ಕೊಂಡಿದ್ದೀವಿ, ನಾವೆಲ್ಲ ಒಟ್ಟಾಗಿ ಒಂದಾಗಿ ಖುಷಿಯಾಗಿದ್ದೀವಿ ಅನ್ನುವಂಥದ್ದು. ಯಾಕಂತಂದ್ರೆ ಕಳೆದ ಮಾಹಿಷಿ ದಸರಾದಲ್ಲಿ ಏನೋ ಒಂದು ಮಾತುಗಳನ್ನ ಅವರು ಆಡಿದ್ರು, ಪ್ರತಾಪ್ ಸಿಂಹ ಅವರು ಆಡಿದ್ರು, ಅದಕ್ಕೆ ಕೆಂಗಣ್ಣಿಗೆ ಗುರಿಯಾದ್ರು ಅಂತ ಎಲ್ಲರೂ ಹೇಳ್ತಾ ಇದ್ರು. ಇದೇ ಕಾರಣಕ್ಕೋಸ್ಕರ ಹಾರೋಹಳ್ಳಿಯಲ್ಲಿ ಈ ತರಹ ಒಂದು ಘಟನೆ ನಡೆದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಏನೇ ಇರಲಿ, ಒಂದು ಸಂಸದರಾಗಿ ಅವರು ಆ ಸ್ಥಳಕ್ಕೆ ಬಂದಿರೋದ್ರಿಂದ, ಈಗ ಹಾಲಿ ಸಂಸದರಾಗಿ ಆ ಸ್ಥಳಕ್ಕೆ ಬರೋದಿದ್ರೆ
ಈ ತರ ಮಾಡೋದು ತಪ್ಪು ಅನ್ನುವಂತಹ ಅನಿಸಿಕೆ. ಯಾಕಂದ್ರೆ ಅವರು ಒಳ್ಳೆಯವರಾಗಿರ್ಲಿ ಕೆಟ್ಟವರಾಗಿರ್ಲಿ ಒಂದು ಸಂಸದರ ಸ್ಥಾನಕ್ಕಾದ್ರೂ ಮರ್ಯಾದೆಯನ್ನ ಕೊಡಬೇಕಿತ್ತು ಅನ್ನುವಂಥದ್ದು ಎಲ್ಲಾ ಕಡೆಗೆ ಚರ್ಚೆ ಆಗ್ತಾ ಇರುವಂತಹ ವಿಚಾರವಾಗಿದೆ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಬಿಜೆಪಿಯ ಸ್ಥಳೀಯ ನಾಯಕರು ಕೂಡ ಪ್ರತಾಪ್ ಸಿಂಹ ಅವರನ್ನ ವಿರೋಧ ಮಾಡ್ತಾ ಇದ್ದಾರೆ. ತುಂಬಾ ಏನಲ್ಲ, ಜಾಸ್ತಿ ಏನೂ ಅಲ್ಲ, ಕಮ್ಮಿ ಜನ ಅಂತ ಹೇಳೋಕೂ ಆಗಲ್ಲ. ಹಲವಾರು ಜನಗಳು ಪ್ರತಾಪ್ ಸಿಂಹ ಅವರನ್ನ ನಿಜಕ್ಕೂ ದ್ವೇಷವನ್ನ ಮಾಡ್ತಿದ್ದಾರೆ ಅಥವಾ ವಿರೋಧವನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂತಂದ್ರೆ ಈ ಕಾರ್ಯಕ್ರಮಕ್ಕೂ ಅವ್ರ ಎಲ್ಲಾ ಕಾರ್ಯಕರ್ತರ ಜೊತೆ ಬರ್ಬೋದಿತ್ತು. ಇನ್ನು ಕೆಲವರು ಏನ್ ಹೇಳ್ತಾರೆ ಬಿಜೆಪಿಲಿ ಅಂತಂದ್ರೆ, ಅವರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಅಲ್ಲೇ ಗುಸು ಪಿಸು ನಡೀತಾ ಇದೆ ಗ್ರೌಂಡ್ ಅಲ್ಲಿ. ಆದ್ರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡ್ತಾರಾ ಈ ಸಲ, ಏನು ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ನಿಮ್ಗೆ ಅನಿಸುತ್ತೆ ಸ್ನೇಹಿತರೆ, ನಿಜಕ್ಕೂ ಪ್ರತಾಪ್ ಸಿಂಹ ಅವ್ರಿಗೆ ಏನ್ ತಪ್ಪನ್ನ ಮಾಡಿದ್ರು? ಹಾರೋಹಳ್ಳಿಯಲ್ಲಿ ಜನರು ಮಾಡಿರುವಂತದ್ದು ಪ್ರತಾಪ್ ಸಿಂಹ ಅವರಿಗೆ, ಸಂಸದ ಪ್ರತಾಪ್ ಸಿಂಹ ಅವರಿಗೆ ನಿಜಕ್ಕೂ ಒಳ್ಳೇದಿತ್ತ ಅದು, ಅಥವಾ ನಿಜಕ್ಕೂ ಅದು ಕೆಟ್ಟತನನ, ಅಥವಾ ಇದರಿಂದ ಯಾವ ತರದ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ನಲ್ಲಿ ತಿಳಿಸಿ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಯಾರಿಗೆ ಮೈಸೂರಿನಲ್ಲಿ ಟಿಕೆಟ್ ಅನ್ನ ಕೊಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಮೋದಿನ ರಾಹುಲ್ ಗಾಂಧಿನ ಯಾರು ಪ್ರಧಾನಿ ಆಗಬೇಕು ಅನ್ನುವಂಥದ್ದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದೆಷ್ಟೋ ಈ ಹೊತ್ತಿನ ಸುದ್ದಿಯಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.